ನಮಸ್ತೆ. ಪ್ರತಿವಾದದ ಇನ್ನೊಂದು ಎಪಿಸೋಡ್ಗೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಮುಂದಗಡೆ ಮನೆಗೆ ಯಾರು ಬಂದಿದ್ದಾರೆ ನೋಡಕ್ ಹೋಗೋಣ ಬಾ. ಆ ರೇಡಿಯೋ ಜಾಕಿ ಗೊತ್ತಿದೆ, ನೆನ್ಪಿದೆ ನೋಡು, ಆದ್ರೆ ಇನ್ನೂ ಶೂಟಿಂಗ್ ಮುಗ್ದಿಲ್ಲ. ಇದು ಇವತ್ತೇ ಹೋಗ್ಬೇಕಾಗಿರೋ ಎಪಿಸೋಡ್. ಅವ್ರ ಜಗಳ ಶುರು ಮಾಡಿದ್ರು, ನಾನು ಆಮೇಲೆ ಹಸು ಬಗ್ಗೆ ಮಾತಾಡೋದಕ್ಕೆ ನೈತಿಕತೆ ಇಲ್ಲ. ನನ್ ಪಾರ್ಟಿ ಬಗ್ಗೆ ಮಾತಾಡಕ್ ನಿನಗೇನು ಆಗ್ತಿದೆ? ಪಾರ್ಟಿ ಬಗ್ಗೆ ತಪ್ಪಾಗಿ ಮಾತಾಡ್ಸಿದ್ಯಾ? ನಾನು ಬರ್ತೀನಿ, ಬಾರೋ. ಏನ್ ಮಾಡ್ತೀಯ ನೋಡ್ತೀನಿ. ಅದು ನೋಡ್ಕೊಂಡು ಪೂರ್ತಿ ಧೂಳಾಗಿದೆ. ಈ ಕಾಯಿಲೆಗೆ ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ. ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದು ಒಂದ್ ಕಾಯಿಲೆನಾ? ಆಹಾ, ಏನಾಯ್ತು? ಮುಗಿತಾ? ಸ್ವಲ್ಪನೇ ಆಯ್ತು. ಹಲೋ, ಹಾಯ್. ಬನ್ನಿ 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 ಬನ್ನಿ. ಹಲೋ. ಸೋ ಸಾರಿ, ಬೆಳಿಗ್ಗೆನೆ ಬರಕ್ ಆಗ್ಲಿಲ್ಲ, ಸ್ವಲ್ಪ ಕೆಲ್ಸ ಇತ್ತು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಇವಳು ಪ್ರಿಯಾ, ಅವಳು ಅನು. ಶಾಗಿತಾ, ಅನ್ವರ್. ಗೊತ್ತು, ಸತ್ಯಂ ನ್ಯೂಸ್ ಅಲ್ಲಿ. ಹೌದು. ಆ ಜಗಳ ಆಡೋ ಕಾರ್ಯಕ್ರಮ ಇವಳ್ದೇನೆ. ನಮ್ಮ ಶೋ ಟೈಮ್, ಇಫ್ ಯು ಡೋಂಟ್ ಮೈಂಡ್. ಅಲ್ಲಿ. ಥ್ಯಾಂಕ್ ಯು. ಮನೇಲೂ ಗಲಾಟೆನಾ? ಇಲ್ಲ. ನಿಮ್ ಪ್ರಶ್ನೆಗಳನ್ನ ಧಾರಾಳವಾಗಿ ಕೇಳ್ಬೋದು, ಕೇಳಿ. ಅದು ಆ ಬೀಫ್ ಹೋರಾಟ. ಹಾ, ಬೀಫ್ ಬಗ್ಗೆ ಮಾತಾಡೋವಾಗ ಇಡೀ ಕರ್ನಾಟಕನೇ ಎದುರು ನೋಡ್ತಾ ಇರೋದು ಬೀಫ್ ಬ್ಯಾನ್ ಬಗ್ಗೆ. ಛೆ! ಸಾರಿ, ಮುಖ್ಯವಾದ ಶಾರ್ಟನೇ ಎಡಿಟ್ ಮಾಡಿದ್ಯಾ? ನಾನು ಎಷ್ಟು ಸಲ ಹೇಳಿದೀನಿ ಮಿಸ್ ಮಾಡದೆ ಶಾರ್ಟನೇ ಎಡಿಟ್ ಮಾಡು ಅಂತ. ನಿನ್ ಕೆಲ್ಸನೇ ಬರಲ್ಲ. ಎಷ್ಟು ಕಷ್ಟಪಟ್ಟು ಶೂಟ್ ಮಾಡಿರೋ ಸೀನ್ ಅದು ಗೊತ್ತಾ? ಬೇಡ, ಉಳ್ದಿದ್ ನಾಳೆ ನೋಡ್ಕೊಳ್ಳೋಣ. ಮನ್ಸಾರಿ ಯಾರು ಕೆಲ್ಸ ಮಾಡ್ತಿಲ್ಲ ಅನ್ಸುತ್ತೆ. ಸುಮ್ನೆ ಅಕ್ಕನೇ FM ಗೆ ಗೆಸ್ಟ್ ಕರೆದ್ರೆ ಒಳ್ಳೆ ಐಡಿಯಾನೆ. ಸಾರು ಮೇಡಮ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದು. ಥ್ಯಾಂಕ್ ಯು. ಇದು ಫಸ್ಟ್ ಡೇ ಅಲ್ವಾ? ಥ್ಯಾಂಕ್ ಯು. ಇಲ್ಲ ಅಂದ್ರೆ ಪ್ರಿಯಾ ಕೇಕ್ ಸಕ್ಕತ್ತಾಗಿ ಮಾಡ್ತಾರೆ ಗೊತ್ತಾ? ಚಾಮರಾಜಪೇಟೆಲ್ ಫೇಮಸ್ ಬೇಕರಿ. ಕೇಕ್ ಬಿಸ್ನೆಸ್ ಅಲ್ಲಿ ಸೂಪರ್ ಪ್ರಾಫಿಟ್. ಅನ್ವರ್ ಸರ್ ಏನ್ ಮಾಡ್ತಾ ಇರೋದು? ನಾನೊಂದು ಬಿಸ್ನೆಸ್ ಮಾಡ್ತಾ ಮಾಡ್ತಿದ್ದಾರೆ, ನಮ್ ಅಸೋಸಿಯೇಷನ್ ಸೆಕ್ರೆಟರಿ. ಹಾ, ನಂಗೊಂದ್ ಹೆಲ್ಪ್ ಮಾಡಕ್ಕಾಗತ್ತಾ? ನನ್ಗೆ ಯಾರತ್ರ ಹೆಲ್ಪರ್ ಸಿಗ್ಬಹುದಾ? ಪಾರ್ಟ್ ಟೈಮ್ಗೆ. ಪಾರ್ಟ್ ಟೈಮ್ ಸಿಗ್ತಾರೆ. ಸುಂದರಿ ಅಜ್ಜಿ ಅಂತ ಒಬ್ರಿದ್ದಾರೆ, ನಾನು ಅವ್ರನ್ನ ಕಳಿಸ್ತೀನಿ. 2 ಗಂಟೆ ಕೆಲಸ ಮಾಡ್ತಾರೆ. ಓಕೆನಾ? ನಿಮಗ್ ಬೇಕಾ? ಇಲ್ಲ, ಬೆಳಗ್ಗೆನೆ ಹೊಡ್ತೀನಿ. ಎಲ್ ಕೆಲಸ ಮಾಡ್ತಿದ್ದೀರಾ? ಇನ್ಫಿನಿಟಿ ಸೊಲ್ಯೂಷನ್ಸ್, HR ಮ್ಯಾನೇಜರ್. ಓ, ದಟ್ಸ್ ನೈಸ್. ಹೊರಡೋಣ. ಸರಿ, ಹೊರಡ್ತೀನಿ. ಹಾಗಾದ್ರೆ ನಾವಿನ್ನು ಹೊರಡ್ತೀವಿ. Good Good night. ಶಾಗಿದಾ ಹೇಳಿದ್ದು ಸುಂದರಿ ಅಜ್ಜಿ? ಓ, ಪ್ರಿಯಾ ನೀನೇನಾ ಓಡ್ ಬಂದಿರೋದು? ಹಾ, ನಾನು ಓಡ್ತಾ ಇದ್ದೆ ಬಸ್ಸಿನ ಹಿಂದೆ. ಓ, ಇಷ್ಟ್ ಗಲೀಜಾಗಿದ್ಯಾ? ಹಲ್ಸಿನ ಹಣ್ಣಿನ ಬೀಜ, ಹಲ್ಸಿನ ತೊಳೆ, ಏನು ಹೇಳಂಗಿಲ್ಲ. ಇದನ್ನ ಎಲ್ ತಗೊಂಡೋಗಿ ಹಾಕ್ತೀರಾ? ಅಯ್ಯೋ ಮಕ್ಳೇ, ನಮ್ ಸಿಟಿ ಅವ್ರು ಮಾಡೋ ತರಾನೇ ಪಕ್ಕದ ಕಾಂಪೌಂಡ್ಗೆ ಎತ್ತ ಹಾಕೋದು. ಅಯ್ಯಯ್ಯೋ, ಇಲ್ಲಿರೋ ಎಲ್ಲಾ ಕೆಲ್ಸ ಮುಗಿಸಿ ನಾನು ಸಾಯಿರಮ್ಮ ಮನೆಗೆ ಹೋಗ್ಬೇಕು. ಮಧ್ಯಾಹ್ನದ ಮೇಲೆ ತಾಮಸ್ ಸರ್ ಮನೆಗೆ. ಏನಮ್ಮ, ಒಳಗ್ ಬಂದು ಅಡ್ಗೆ ಮನೆ ತೋರ್ಸು. ಓಕೆ ಪ್ರಿಯಾ, ನಾನು ಹೋಗಿ ರೆಡಿ ಆಗ್ತೀನಿ. ಆಫೀಸಲ್ಲಿ ಮೀಟಿಂಗ್ ಇದೆ. ಹಾಗಿದ್ರೆ ನೀವೇ ಹೊಸದಾಗಿ ಬಂದಿರೋರು ಅಲ್ವಾ? 2 ತಿಂಗಳಿಂದ ನಾನು ಇಲ್ಲಿ ಇರ್ಲಿಲ್ಲ, ಕೆನಡಾದಲ್ಲಿದ್ದೆ, ಚಿಕ್ಕ ಮಗಳ ಮನೆಯಲ್ಲಿ. ಸಾರ್ ಹೆಸರು ಜೋಸೆಫ್, ಆ ಕೊನೆ ಮನೆ. ಜೈಮೋಹನ್ ಸರ್ ಖಂಡಿತ ಏನಾದ್ರೂ ಹೊಸ ಕೆಲಸ ಇಟ್ಟಿರ್ತಾರೆ. ಇವರು ಆ ಕೊನೆ ಮನೆಯವರು, ಕದಿರವನ್ ಸರ್. ನನ್ನ ಹೆಸರು ಮಾಧವ್ ಅಂತ. ಜರಿ. ನನಗೆ ಈ ವಿಲ್ಲಾ ಮೇಲೆ ಕಣ್ಣಿತ್ತು, ಆದ್ರೆ ನೀವು ತಗೊಂಡ್ಬಿಟ್ರಿ. 40ವರೆಗೂ ಮಾತಾಡಿದ್ದೆ, ಆದ್ರೆ ನೀವು ಅದಕ್ಕಿಂತ 5 ಜಾಸ್ತಿ ಕೊಟ್ಟು ಮುಗಿಸ್ಬಿಟ್ರಲ್ಲ. ಅದು ನಾವ್ ಇನ್ವೆಸ್ಟ್ ಮಾಡ್ತೀವಿ ಅನ್ಕೊಳ್ಳಿ, ಅದ್ರ ಮೇಲೆ ರಿಟರ್ನ್. ಫ್ಯಾಮಿಲಿ ಜೊತೆ ನಿಮ್ಗೆ ಏನಾದ್ರೂ ಸಂಬಂಧ ಇದೆಯಾ? ಇದೆ. ಹೇಗೆ? ನನ್ ಕಸಿನ್ ಮೂಲಕ. ಅದ್ ಹೆಂಗ್ ಕಂಡು ಹಿಡಿದ್ರಿ? ಅನುನ ಮದುವೆ ಮಾಡ್ಕೋಬೇಕು ಅಂತ. ಯಾಕೋ? ಅದು ವಿಲ್ಲ ಮಾರೋ ಐಡಿಯಾ ಇದ್ರೆ ನನ್ಗೆ ಹೇಳಿ. ವಿಲ್ಲ ಮಾರೋದಾ? ಅಲ್ಲ, ಮೊದ್ಲೇ ನಾನು ಹೇಳಿರ್ತೀನಿ ಅಷ್ಟೇ. ಹಾಗೇನಾದ್ರೂ ನಿಮ್ಗೆ ಮನಸ್ಸಲ್ಲಿ ಅನಿಸ್ತು ಅಂದ್ರೆ ಹೇಳಿ, ಮರೀದೆ ನೀವು ಒಂದ್ಸಲ ನಮ್ ಮನೆಗ್ ಬರ್ಲೇಬೇಕು. ಹಾ, ನಿನ್ನೆ ಅಂಬಿಕಾ ಕಾಲ್ ಮಾಡ್ದಾಗ್ಲೂ ನಿಮ್ ಬಗ್ಗೆ ಹೇಳ್ದೆ. ಯಾವ ಅಂಬಿಕಾ? ಸಾರ್ ಅವ್ರ ಹೆಂಡತಿ. ಓ, ಮೊದಲನೇ ಮಗಳ ಜೊತೆ US ಅಲ್ಲಿ ಇದ್ದಾಳೆ, ಹಬ್ಬಕ್ ಬಂದ್ಬಿಡ್ತಾಳೆ. ಸರಿ, ನಾನ್ ಬರ್ಲಾ? ಬರ್ತೀನಮ್ಮ. ಹಾ, ಅವರು ಬೇರೆಯವ್ರ ತರ ಅಲ್ಲ, ತುಂಬಾ ಒಳ್ಳೆ ಮನುಷ್ಯ. ಲೇ, ಟೈಮ್ ಆಯ್ತು ಕಣೋ, ನೀನ್ ಹೋಗಿ ರೆಡಿ ಆಗ್ಬಾ. ಓಕೆ, ಬಾಯ್. ನೋಡ್ದ, ನಿನ್ ರಿಲೇಷನ್ ಒಬ್ಬ ಇಲ್ಲಿದ್ದಾನೆ. ನಿನ್ನ ಬಂದ್ ಸ್ವಲ್ಪ ದಿನನೇ ಆಗಿರೋದು, ಮನೆ ಮಾರ್ತೀಯಾ ಅಂತ ಕೇಳ್ತಿದ್ದಾರೆ.
ಇಂಥವ್ರ ಜೊತೆ ಬೆಳ್ಬೆಳ್ಗೆ ಮಾತಾಡಿದ್ರೆ ದಿನ ಪೂರ್ತಿ ಹಾಳಷ್ಟೇ. ಒಬ್ಬೊಬ್ರು ಒಂದೊಂಥರ ಇರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ. ಹಾ 10:30 ಅಲ್ವಾ ಫಿಕ್ಸ್ ಮಾಡಿದೀರಾ? ವಿಲ್ ಬಿ ದೇರ್ ಇನ್ ಹಾಫ್ ಅನ್ ಅವರ್. ಓಕೆ ಲೇ ಬೇಗ ಬಾರೋ. ಬಂದೆ ಕಣ. ಹಾ ಹೋಗೋಣ. ನಮಸ್ತೆ ಸರ್, ಬೇಗ ನಮಸ್ತೆ, ಆಗ್ತಿದ್ದೀರಾ? ನಮಸ್ತೆ. ಏ ಅನು, ಹಾ ಈವ್ನಿಂಗ್ ಭೇಟಿ ಆಗೋಣ. ಇದನ್ ಸ್ವಲ್ಪ ನೋಡ್ಬಿಟ್ಟು ಹೋಗೆ. ಈ ಡಿಸೈನ್ ಹೇಗಿದೆ ಅಂತ ಹೇಳು. ತುಂಬಾ ಆರ್ಡರ್ಸ್ ಬಂದಿದೆ. ನೈಸ್. ಇದನ್ನ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ? ಒಂದ್ ನಿಮಿಷ ಇರು, ನಾನೇ ಬರ್ತೀನಿ. ಅದಲ್ಲ ಈವ್ನಿಂಗ್ ನೋಡ್ಕೊಳ್ಳೋಣ. ನಾನು MD ಕಾಲ್ ಮಾಡಿದಾರೆ. ಬಾಯ್. ಬಾಯ್. ಇವತ್ತೆಷ್ಟು ಗಂಟೆಗೆ ಕಾನ್ಫರೆನ್ಸ್? ಹೇ ಬೇಕರ್, ಇರು ಕಾಲ್ ಮಾಡ್ತೀನಿ. ಏನದು? ಅನುಗ್ ತೋರ್ಸೋಣ ಅಂತ ತಗೊಂಡ್ ಹೋಗಿದ್ದೆ. ಡಿಸೈನ್ ಕೇಳಕ್ ಹೋದೆ, ಆದ್ರೆ ಅವಳು ತುಂಬಾ ಬಿಸಿ. ಹೇ ಇಟ್ಸ್ ನೈಸ್. ರಿಯಲಿ? ನಾನ್ ನಿಜಾನೇ ಹೇಳೋದು. ನನ್ ಚಾನೆಲ್ ನೋಡಿದ್ಯಲ್ಲ, ನಾವು ಇದ್ರ ಜೊತೆ ಫೋಟೋ ತೆಗೆದು FB ಅಲ್ಲಿ ಹಾಕೋಣ. ಓಕೆ. ತುಂಬಾ ಒಳ್ಳೆ ಬೇಕರ್ ಅಂತ ಕ್ಯಾಪ್ಷನ್ ಹಾಕೋಣ. ಎಕ್ಸ್ಕ್ಲೂಸಿವ್ ಆಗಿ ಹಾಕೋಣ, ಭಯಪಡ್ಬೇಡ. ಸಾಯಿರಮ್ಮ, ಸೆಲ್ಫಿನಾ ನಾನು ಬರ್ತೀನಿ. ಊಟ ಇಲ್ಲಾದ್ರೂ ಇರ್ಬೋದು, ಸೆಲ್ಫಿ ಇಲ್ದೇ ಇರಕ್ಕಾಗಲ್ಲ. ಜರಿ ಜರಿ ಮದನ್, ಏನ್ ಸಾರ್ ಅವ್ರಿಬ್ರು ಇಲ್ಲಿ? ಎಲ್ಲಿ? ಲೇ ತಮ್ಮಂದ್ರ, ನಿಮ್ ಲಕ್ ಕುಲಾಯಿಸ್ತು, ನಿಮ್ ಅದೃಷ್ಟ ಕುಲಾಯಿಸ್ತು. ಅದೇನಂದ್ರೆ ಹಲೋ FM ಪ್ರೋಗ್ರಾಮ್ ಟಾಪ್ ರೇಟ್ ಅಲ್ಲಿ ಇದೆ. ಅದು ಟೋಟಲ್ ರೇಟಿಂಗ್ ಅಲ್ಲಿ ಸೆಕೆಂಡ್ ಪ್ಲೇಸ್. ಥ್ಯಾಂಕ್ ಯು ಸರ್. ಸೂಪರ್ ಮಗ. ಒಂದ್ ನಿಮಿಷ. ಕೈ ಬಿಡು. ಏನು ಏನಾಯ್ತು? ನಾನು ಬರ್ತೀನಿ. ನೀನೇ ಹೇಳು. ಆ? ಈಗ ನಮ್ ಪ್ರೋಗ್ರಾಮ್ ರೇಟಿಂಗ್ ಅಲ್ಲಿ ಬಂದಾಯ್ತಲ್ವಾ ಸರ್? ಮುಂದಿನ ತಿಂಗಳಾದ್ರೂ ಸ್ವಲ್ಪ ಸಂಬಳ ಜಾಸ್ತಿ ಕೊಡ್ಬೋದಲ್ವಾ? ಈಗ ಮನೆ ಬೇರೆ ತಗೊಂಡ್ ನಮ್ಗೆ ಕಮಿಟ್ಮೆಂಟ್ ಜಾಸ್ತಿ ಆಗೋಯ್ತು ಸರ್. ಹೆಂಡತಿರ ಆಸೆಗಳನ್ನು ಕೂಡ ನಮ್ಗೆ ಈಡೇರಿಸೋದಕ್ಕಾಗಿಲ್ಲ. ನಾವು ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇದೀವಿ ಸರ್. EMI, ಮನೆ ಖರ್ಚು ಅಂತ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ನಮಗ್ ಹೊರಗಡೆ ಎಷ್ಟು ಒಳ್ಳೆ ಆಫರ್ ಸಿಗ್ತಿದೆ ಅಂತ ಸರ್. ಇನ್ನು ಸ್ಯಾಲ್ರಿ ಆಗ್ಲಿಲ್ಲ ಅಂದ್ರೆ ನಾವು ಹೋಗ್ತಾನೆ ಇರ್ತೀವಿ. ಹೋಗ್ತಿರಲ್ಲ? ಹಾ. ನನ್ ಬಿಟ್ಟು ಹೋಗ್ತಿರಲ್ಲ? ಹೋಗ್ಬಿಡ್ತಾರೆ. ನಾ ಈ ಕಂಪ್ನಿಯಿಂದ ಹೋದ್ರೆ CEO ನೀವೇನೆ. ಯಾವಾಗ ಹೋಗ್ತೀರಾ? ಹೋಗ್ತಿದ್ದೀರಾ? ನೀವೇನಾದ್ರೂ ಹೋಗಿಲ್ಲ ಅಂದ್ರೆ ನಮ್ಗೆ ಸ್ಯಾಲ್ರಿ ಜಾಸ್ತಿ ಮಾಡ್ಬೇಕು. ಕೊಡ್ತೀನಿ ಕೊಡ್ತೀನಿ. ತಿಂಗಳಿಗೆ 500 ರೂಪಾಯಿ ಜಾಸ್ತಿ ಕೊಡ್ತೀನಿ. ಆ? 500 ರೂಪಾಯಿ ಜಾಸ್ತಿ. ಹಾ. ಯಾವಾಗ ನೋಡಿದ್ರು ಕಾಸು ಕಾಸು. ಏ ಅಣ್ಣ, ನನ್ಗೊಂದು ಹೆಲ್ಪ್ ಮಾಡಕ್ಕಾಗತ್ತಾ? ಹೇಳಿ ಮೇಡಮ್. ಆ ಅಳಸ್ಲೇನ್ ಮರದ ಕೊಂಬ್ ಕಡಿಬೇಕು. ಅಯ್ಯೋ ಮೇಡಮ್, ಇಲ್ಲಿ ಸೆಕ್ರೆಟರಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದಾರೆ ಮೇಡಮ್, ಪ್ರೈವೇಟ್ ಆಗಿ ಏನು ಮಾಡಬಾರ್ದು ಅಂತ. ಪ್ರೈವೇಟ್ ಆಗಿ ಬೇಡ, ಪಬ್ಲಿಕ್ ಆಗಿ ಮಾಡ್ಕೊಡಿ. ಹಾಗಾದ್ರೆ ಸೆಕ್ರೆಟರಿ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ನೀವೇನು ಕೇಳ್ಬೇಡಿ, ನಾನೇ ನೋಡ್ಕೋತೀನಿ. ಅಕ್ಕ, ಅದು ಅಲ್ಲಿರೋ ಮರದ ಕೊಂಬೆ ಕಡಿಬೇಕಿತ್ತು. ಏನಾದ್ರೂ ಮಚ್ಚು ಇಲ್ಲ ಕಡಿಯೋ ಅಂತದ್ ಏನಾದ್ರೂ ಇದ್ಯಾ? ಒಂದ್ ನಿಮಿಷ. ಏನಾಯ್ತಮ್ಮ? ಈ ಕೊಂಬೆನ ಕಡಿಬೇಕು. ಇದನ್ ಕಡಿದ್ರೇನೆ ನೆಮ್ಮದಿಯಾಗಿರೋದು. ನೀನ್ ಸ್ವಲ್ಪ ಈ ಕಡೆ ಬಾ. ಬಾ, ನಾ ಸರಿ ಮಾಡ್ತೀನಿ. ಕೆಳಗಡೆ ಇಡಿ. ನಾನ್ ಇದನ್ ಸರಿ ಮಾಡ್ಕೊಟ್ರೆ 10-20 ಕೊಡ್ತೀಯ ಅಲ್ವಾ? ಅಲ್ಲ, ನಾನ್ ಅದಕ್ಕೋಸ್ಕರ ಮಾಡ್ತಿಲ್ಲ. ಇರು, ನಾನೇ ನೋಡ್ತೀನಿ. ಅಜ್ಜಿ, ನಾನ್ ಹೇಳೋದ್ ಕೇಳಿ, ನೋಡ್ಕೊಂಡು. ಓ, ಮತ್ತೆ ಇಂಥದ್ದನ್ನೆಲ್ಲ ಎಷ್ಟ್ ನೋಡಿದೀನಿ. ನೋಡು, ಆ ಕತ್ತಿ ಈ ಕಡೆ ಕೊಡು. ಅಜ್ಜಿ ನೋಡ್ಕೊಂಡು. ಅಯ್ಯ, ಏನ್ರಿ, ಹಳೆ ಬಾಡ್ಗೆ ಮನೆನೇ ಚೆನ್ನಾಗಿತ್ತು ಅಂತ ಅನ್ನಿಸ್ತಿದೆ. ಅದೊಂದು ಸೈಕಾಲಜಿ. ನಾವು ಜೀವನದಲ್ಲಿ ಹೊಸದಾಗಿ ಸೆಟ್ಲ್ ಆಗ್ಬೇಕು ಅಂತಂದ್ರೆ ಹಳೆ ಕಷ್ಟನೇ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ನಾನ್ ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಪ್ರಿಯಾ, ಇದೆಲ್ಲ ನಮ್ಮ ಲೈಫಲ್ಲಿ ತುಂಬಾನೇ ಸಾಮಾನ್ಯ. ಈ ತರದ ವಿಷಯಕ್ಕೆಲ್ಲ ನೀನು ಡಿಪ್ರೆಷನ್ ಆಗ್ತಾ ಹೋದ್ರೆ ಅದಕ್ಕೆ ಮಾತ್ರ ಸಮಯ ಇರುತ್ತೆ. ಚೀರಪ್.
ನಾನ್ ನಾಳೆ ಒಬ್ಳು ಏನ್ ಮಾಡ್ಲಿ? ಸುಂದರಿ ಅಜ್ಜಿ ನಾಳೆ ಬರಲ್ವಂತೆ. ನನಗ್ ವೆಡ್ಡಿಂಗ್ ಕೇಕ್ ಆರ್ಡರ್ ಬೇರೆ ಇದೆ. ಓಕೆ, ಹಾಗಿದ್ರೆ ನಾಳೆ ಬೆಳಿಗ್ಗೆ ಜಾಗಿಂಗ್ ಕ್ಯಾನ್ಸಲ್. ನಾನು ಬೆಳಿಗ್ಗೆನೆ ಎದ್ದೇಳ್ತೀನಿ, ಕಿಚನ್ಗೆ ಹೋಗ್ತೀನಿ, ಕಾಫಿ ಹಾಕ್ತೀನಿ, ಬೇಗನೆ ಎಲ್ಲ ಕೆಲಸ ಮಾಡ್ತೀನಿ. ಕೇಕ್ ನೀನ್ ಮಾಡಿದ್ರೆ ಆಯ್ತು. ಹ್ಯಾಪಿನಾ? ಹಾ? ಹಾ ಚೆನ್ನಾಗಿದ್ಯೋ? ಏನು ಯಾಕೋ ನಮ್ಗೆ ಹೇಳಿಲ್ಲ? ಏನ್ ವಿಷಯ? ಮರದಿಂದ ಬಿದ್ದಿದ್ ವಿಷಯ. ಹಾ, ಎಲ್ ಪೆಟ್ಟಾಯ್ತು? ತೋರ್ಸು. ಇಲ್ಲಿ ಓ, ಚಿಕ್ಕ ಗಾಯನಾ? ಸೆಕ್ಯೂರಿಟಿ ಹೇಳಿದ್ ನೋಡಿ ಹೆದರ್ಕೊಂಡೆ. ಸರಿ ಹೋಗುತ್ತೆ. ಸುಮ್ನೆ ಆ ಮರನ್ ಕತ್ತರಿಸ್ಬಿಡೋಣ. ಸೆಕ್ರೆಟರಿ ಹೇಳ್ದಿಂದಲ್ಲಿ ಆಳ್ಗಳನ್ನ ಕಳಿಸ್ತಾರಂತೆ. ಲೇ, ಅದೆಲ್ಲ ಏನು ಬೇಡ ಕಣೋ. ಈ ಕಡೆ ಇರೋ ಕೊಂಬೆಗಳನ್ನ ಕಡಿದ್ರೆ ಸಾಕು. ಹೇ, ಅದನ್ ಪೂರ್ತಿಯಾಗಿ ಕತ್ತರಿಸೋಣ. ಅದರಿಂದ ಕಸ ಜಾಸ್ತಿ, ನಮಗೂ ಡಿಸ್ಟರ್ಬ್ ಆಗ್ತಾ ಇದೆ. ಈಗ ಎಲ್ಲರಿಗೂ ಒಂದು ಮುಖ್ಯವಾದ ವಿಷಯ. ನಾಳೆ ನಮ್ ಟೈಮ್. ನಾಳೆ ಪೂರ್ತಿ ಊರ್ ಸುತ್ತಣ, ಆಮೇಲೆ ಡಿನ್ನರ್ ತಿನ್ನೋಣ. ಎಲ್ ಗೊತ್ತಾ? ತಾಜಲ್ಲಿ. ತಾಜಲ್ಲ. ನಾಳೆ ಫುಲ್ ಎಂಜಾಯ್ಮೆಂಟೇ. ಇವಳ್ದು ಬರ್ತಡೇನೋ. ಆದ್ರೆ ನಿಮ್ಮಿಬ್ರಿಗೀಗ ಮದ್ವೆನೆ ಮುಗ್ದೋಯ್ತಲ್ವ? ಏನ್ ಹೇಳ್ತಿದ್ದಾನೆ? ಪ್ರೀತಿಯ ಪ್ರೇಮಿಗಳೇ, ನಾನು ನಿಮ್ಮ ಬಾಲ. ಪ್ರೀತಿ ಅನುಭವಿಸಬೇಕಾಗಿರೋ ಒಂದು ಅನುಭವ. ಅದನ್ನ ಅನುಭವಿಸದೇ ಇರೋರು ಬೇರೆ ಯಾರು? ಕುಯ್ಯೋಕ್ ಶುರು ಮಾಡ್ದ ನೋಡ್ದ್ಯಾ? ಸಿಹಿಯಾಗಿರೋ ಈ ಪ್ರೀತಿಯ ಪ್ರಯಾಣನ ನಾವು ಪ್ರೀತಿಯ ತರಂಗದಲ್ಲಿ ನಡಿಬೇಕಾಗತ್ತೆ. ಹಾಗಾದ್ರೆ ನಾವು ಹೊರಡೋದಾ? ಹೋಗೋಕು ಮುಂಚೆ ಒಂದು ಹಾಡನ್ನ ಕೇಳೋಣ. ನಿಮಗೋಸ್ಕರ ಬಾಯ್. ಈ ಹಾಡು. ಏನು? ಆ? ಏನು? ಏ? ಅಯ್ಯೋ, ಏನಾಯ್ತು? ಇಲ್ಲಿ ನೋಡು. ಒಳ್ಳೆ ಹಣ್ಣನೆ ವೇಸ್ಟ್ ಆಯ್ತಲ್ಲ. ಇದನ್ನ ನಾನು ಹೇಗ್ ಕ್ಲೀನ್ ಮಾಡ್ಲಿ? ಇದನ್ನ ನಾನ್ ಕ್ಲೀನ್ ಮಾಡ್ತೀನಿ. ಏನು? ನನಗಿದು ತುಂಬಾ ಈಸಿನೇ. ಏ, ಬೇಡ ಬೇಡ, ಮುಟ್ಬೇಡ ಹೇ ಮುಟ್ಬೇಡ. ಮಾಧವ್, ಹೆಂಡತಿ ಜೊತೆ ಕಿಚನ್ ಅಲ್ಲಿ ಕೆಲಸ ಮುಗಿತಾ? ಈವ್ನಿಂಗ್ ಪಾರ್ಟಿ ವಿಷಯ ಮರಿಬೇಡಿ ಆಯ್ತಾ? ಅನು, ಇಲ್ಲಿ ನೋಡು, ನೀನೇ ಬಂದ್ ಕ್ಲೀನ್ ಮಾಡ್ಕೊಡು. ಇಷ್ಟೊಂದು ಕ್ಲೀನ್ ಅಂತ ನೋಡ್ತಿದ್ರೆ ಮಾಧವ್ ಪಾಪ ಈ ಹಲಸಿನ ಮರಕ್ ಗೊತ್ತಾ? ಅದೇ ನಿನ್ನ ಮೇನಿಯಾ ಏನದು? OCD. ಸುಮ್ನೆ ಕಿಂಡಲ್ ಮಾಡ್ಬೇಡಿ. ಏನಿಲ್ ಜಗಳ ಆಡ್ತಾ ಇದ್ದೀರಾ? ಹಾ, ಏನ್ ಜಗಳ? ನಾವಿಲ್ಲಿ ಹಳಸ್ತೇನ್ ಬಿದ್ದಿರೋದ್ರ ಬಗ್ಗೆ ಮಾತಾಡ್ತಿದೀವಿ. ಏನ್ ಸರ್ ವಿಷಯ? ಈ ಹಲಸಿನ ಹಣ್ಣಿಂದ ಏನೋ ಜಗಳ ಮಾಡ್ಕೋತಿದ್ದಾರೆ. ನೀವು ಹೋಗಿ. ಜಗಳನ? ನೋಡಿ, ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಅಸೋಸಿಯೇಷನ್ ಸೆಕ್ರೆಟರಿ ಹತ್ರ ಹೇಳಿ. ಇಲ್ಲೇನ್ ಸಮಸ್ಯೆ? ನಾವಿಲ್ಲಿ ಆಟೋ ಮಮ್ ನೈಟ್ ಬ್ಲಾಸ್ಟ್ ಮಾಡ್ಬೇಕು ಅಂತ ಇದೀವಿ. ಬರ್ತೀರಾ ನೀವು ಇಲ್ಲಿಗೆ? ಇವ್ರಿಗಿಂತ ಅದೇನು ಮೋಸ ಅಲ್ಲ. ಆಹಾ, ನೀವು ಜಗಳ ಆಡ್ತಾ ಇದ್ರಿ ಅಂತ ಬಿಡ್ಸೋದಕ್ ಬಂದ್ರೆ ನಂತಪ್ಪ. ನೀವ್ ಮೊದ್ಲು ಹೋಗಿ. ನೋಡಿ, ಆ ಮನೇಲಿ ಗಲಾಟೆ ಮಾಡ್ತಾ ಇದಾರೋ ಇಲ್ಲೋ ಅಂತ ಹೋಗಿ ನೋಡಿ. ಅದನ್ನ ನಾನು ನೋಡ್ಕೋತೀನಿ. ಯಾರು ಇವನು? ಇದನ್ನ ನಾನ್ ನೋಡ್ಕೊಂತೀನಿ. ಹಲೋ, ID ಫಿಕ್ಸ್ ವಿಲ್ಲಾ ಇಂದ. ಅದೇ ರಾಜು ಹೇಳಿರ್ತಾರಲ್ಲ ಮರ ಕತ್ತರಿಸೋ ವಿಷಯ. ಸ್ವಲ್ಪ ಬೇಗ ಕಳಿಸಿ. ಓಕೆ. ಮರ ಕತ್ತರಿಸೋದಕ್ಕೆ ನಾಳೆ ಬರ್ತಾರಂತೆ. ಸರಿ ಕಣೋ. ಅದಕ್ ಮುಂಚೆ ನಾನು ಈ ರಂಬೆನ್ ಕತ್ತರಿಸ್ಬಿಡ್ಲಾ? ಲೈ, ಅದೇ ನಾಳೆ ಬರ್ತಾ ಇದ್ರಲ್ಲ, ಅವರೇ ನೋಡ್ಕೋತಾರ ಬಿಡು. ನೀನು ಬೇಗ ಹೋಗಿ ರೆಡಿ ಆಗ್ಬಾ, ಮೀಟಿಂಗ್ ಇದೆ ತಾನೆ? ಓಹೋ, ಸರಿ, ಕ್ಲೀನ್ ಮಾಡ್ಬಿಟ್ಟು ಹೋಗ್ತೀನಿ. ಏಯ್, ಇಲ್ಲ ಜೆರಿ, ಪರವಾಗಿಲ್ಲ ಬಿಡಿ. ಏಯ್, ಬೇಡ ಬೇಡ ಜೆರಿ, ನಾನೇ ಪರವಾಗಿಲ್ಲ, ನೋಡ್ಕೊತೀನಿ. ನಾನು ಕ್ಲೀನ್ ಮಾಡ್ತೀನಿ. ಇಲ್ಲ, ಏನು ತೊಂದ್ರೆ ಇಲ್ಲ, ನಾನೇ ಕ್ಲೀನ್ ಮಾಡ್ಕೋತೀನಿ. ಆಮೇಲೆ ನನ್ ಮನ್ಸಲ್ಲಿರೋದು ಹೇಳ್ತೀನಿ. ಬೇಜಾರ್ ಯಾಕೆ ಹೇಳು? ಯಾರಾದ್ರೂ ಒಬ್ರು ಬಿಟ್ಕೊಟ್ರೇನೆ ಒಳ್ಳೇದು. ಲೇ, ಈ ವೈಯಿಂದೇನೋ ಸಮಸ್ಯೆ. ಅಯ್ಯೋ, ನಮಸ್ತೆ ಸರ್. ಹಾ, ಸ್ವಲ್ಪ ನಿಲ್ಲಿ. ಹೌದು, ನಿಮ್ ಹೆಂಡತಿ ಮಧ್ಯೆ ತರ ಜಗಳ ನಿಮ್ಮಿಬ್ರ ಮಧ್ಯೆ ಇಲ್ವಲ್ಲ? ಸ್ವಲ್ಪ ಮುಂದೆ ಬನ್ನಿ. ಬನ್ರಿ. ಈ ವಯಸ್ಸಲ್ಲಿ ಅಲ್ಲಿ ಮುರಿದಾಕಿದ್ರೆ ತಿನ್ನೋದ್ ಕಷ್ಟ ಗೊತ್ತಾ? ಗೊತ್ತಾಯ್ತಾ? ಮುಚ್ಕೊಂಡು ಹೋಗು. ನ್ಯಾಲ್ಗೆ ಅಂತಾನೆ ನಿಮ್ ಹಲ್ಲಿಗೆ ಸಮಸ್ಯೆ ಅನ್ಸುತ್ತೆ. ತೆಗ್ದು ಬಿಟ್ಟ ಅಂದ್ರೆ ಮಾತಾಡಕ್ ಬರ್ತಾನೆ. ವಯಸ್ಸಾದ್ರೂ ಮುದುಕನ್ ನೋಡ್ಕೊ. ಈ ಮುದ್ಕಂಗ್ ವಯಸ್ಸಾದ ಟೈಮಲ್ಲಿ ಎಷ್ಟು ಕೊಬ್ಬು ನೋಡ್ದ? ನಮ್ಮ ಮನೇಲಿ ನಾವು ನಿಂತ್ಕೊಂಡು ಮಾತಾಡ್ತಿದ್ರೆ ಅದನ್ನ ಜಗಳ ಅಂತಾನೆ. ಪ್ರಿಯಾ ಪಟಪಟ ಅಂತ ಮಾತಾಡು ನೋಡಿ, ಯಾರಿಗಾದ್ರೂ ಗಲಾಟೆ ಅಂತಾನೆ ಅನ್ಸುತ್ತ. ಹೇ, ನಾನ್ ಪ್ರಿಯಾನ್ ತಪ್ಪು ಹೇಳಲ್ಲ ಕಣೋ. ಪ್ರಿಯಾ ಸ್ವಚ್ಛವಾಗಿ ಇಟ್ಕೋಬೇಕು ಅಂತಾಳೆ. ಅಲ್ಲಿ ಗಲೀಜ್ ಬಿದ್ದಿರೋದ್ ನೋಡಿದ್ರೆ ಅವಳು ಕೋಪ ಬರ್ದೇ ಇರುತ್ತಾ? ಆಫೀಸಿಂದ ಫೋನ್ ಬರ್ತಾ ಇದೆಯೋ ಏನೋ ಗೊತ್ತಾಗ್ತಿಲ್ಲ ಕಣೋ. ಹಲೋ ಸರ್. ಈ ಡಿಸೈನೇ ಮ್ಯಾಮ್ ಇವಾಗ ಟ್ರೆಂಡ್. ಹೌದಾ?
ಹಾಗಾದ್ರೆ ಇದೇ ಸಾಕು, ಅದೇನ್ ಬೇಡ. ಈಗ ನಾವು ನಮ್ಮ ವರ್ಕ್ಶೀಟ್ ಬಗ್ಗೆ ಮಾತಾಡ್ತೀವಿ. ಸರಿ, ಪ್ರೀತಿಯಿಂದ ನಮ್ಮನ್ ಬಿಡಿಸಿ ಸಾರ್. ಹೌದು ಸರ್, ಹೌದು. ಈಗ ನಾನ್ ಯಾರ ಹತ್ರ ಫೋನಲ್ಲಿ ಮಾತಾಡಿದ್ರು ಅವ್ರಿಗೆ ನನ್ ಮೇಲೆ ಪ್ರೀತಿ ಉಕ್ಕುತ್ತೆ. ಈ ಪ್ರೀತಿ ಎಲ್ಲ ನಮ್ಮ ಹತ್ರ ತೋರ್ಸಲ್ವಲ್ಲ ನೀವು. ಅದೆಲ್ಲ ಆಗಲ್ಲ ಬಿಡು. ನಾವೀಗ ಪ್ರೋಗ್ರಾಮ್ ಎಲ್ಲ ರೀಶೆಡ್ಯೂಲ್ ಮಾಡ್ಬೇಕು. ಹಲೋ, ಒಂದ್ ನಿಮಿಷ ಬಂದೆ. ಹಲೋ, ಬಿಸಿನಾ? ನಾನೊಂದು ಮೀಟಿಂಗಲ್ಲಿ ಇದ್ದೀನಿ. ಏನ್ ವಿಷಯ? ಒಂದು ಹ್ಯಾಪಿ ನ್ಯೂಸ್. ಏನಂತ ಹೇಳು. ಮನೆಗೆ ಬಂದರೆ ಹೇಳೋದು. ಓಕೆ ಸರ್ಪ್ರೈಸ್. ಓಕೆರಾ. ಲೇ, ಅನು ಕಾಲ್ ಮಾಡಿದ್ಲು. ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು. ಏನಾದ್ರು ಸಮಸ್ಯೆನಾ? ಇಲ್ಲ, ಸಮಸ್ಯೆ ಎಲ್ಲ ಏನೋ ಇಲ್ಲ. ಏನೋ ಗುಡ್ ನ್ಯೂಸು, ಮನೆಗೆ ಬಂದ್ರೆ ಹೇಳ್ತೀನಿ ಅಂದ್ಲು. ಅದಕ್ಕೆ ಮನೆಗೆ ಹೋಗ್ತಿದ್ದೀನಿ. ಸರ್ಪ್ರೈಸ್, ಗುಡ್ ನ್ಯೂಸ್. ಮದ್ವೆ ಆಗಿ ಇನ್ನೂ 5 ತಿಂಗಳಾಗಿದೆ ಅಷ್ಟೇ. ಏನಿರ್ಬೋದು? ಬೇರೆ ಒಂದು ಒಳ್ಳೆ ಕೆಲಸ ಸಿಕ್ಕಿರ್ಬೇಕು. ಲೇ, ಅವನ ಅಪ್ಪ ಆಗ್ತಿದ್ದಾರೆ. ಹೌದಾ? ಏನಾಯ್ತು? ಆಲ್ರೆಡಿ ಇದೆಯಾ? ಹೊಡೆದ ಅಲ್ಲೂ ದುರ್ಸ್ಬಿಡ್ತೀನಿ. ಏಯ್, ಕಂಗ್ರಾಟ್ಸ್ ಕಣೋ. ನೀನ್ ಬೇಗ ಹೋಗು. ಏಯ್, ನಾನು ಬರ್ಲಾ? ಏಯ್, ಇಲ್ಲ ಇಲ್ಲಿ ತುಂಬಾ ವಿಷಯ ಡಿಸ್ಕಸ್ ಮಾಡ್ಬೇಕು. ನೀನೆಲ್ಲ ಹೋಗ್ತೀಯಾ? ಸರಿ, ನಾನು ಆಟೋ ಬುಕ್ ಮಾಡ್ಕೊಂಡು ಸರಿ ಬರ್ತೀನಿ. ಕಣೋ. ಜೆರಿ, ಪಾರ್ಟಿ ಕೊಡ್ಬೇಕು. ಮೊದ್ಲು ಸಂಬಳ ಕೊಟ್ರೆ ತಾನೇ ಪಾರ್ಟಿ ಕೊಡೋದು. ಬೇಗಪ್ಪ, ನೀನ್ ಡಿಲೇ ಮಾಡ್ಬೇಡ. ಸರ್, ನಿಮಗೆ ಮದ್ವೆಗೆ ಎಷ್ಟು ವರ್ಷ ಆಯ್ತು? ಕಷ್ಟ. ಈಗಲಿ ಏನ್ ಮೀಟಿಂಗ್ ನಡೀತಿದೆ? ತುಂಬಾ ಧೂಳಾಗಿದೆ, ಮೊದ್ಲು ಒಗಿಬೇಕು.